ಬೀದರ್ನ ಹುಮನಾಬಾದ್ನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಲ್ಲಿನ ಕೈಗಾರಿಕೆಗಳು ಬಿಡ್ತಿರೋ ಹೊಗೆಯಿಂದ ವಾಯು ಮಾಲಿನ್ಯ ಜಾಸ್ತಿ ಆಗ್ತಿದೆ. ಕೈಗಾರಿಕೆಗಳು ಬಿಡ್ತಿರೋ ತ್ಯಾಜ್ಯ ನೀರು ಜಲಮಾಲಿನ್ಯಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಕೈಗಾರಿಕಾ ಪ್ರದೇಶದ ಸುತ್ತಮುತ್ತಲ ಪರಿಸರದ ಕಲುಷಿತ ಆಗಿದ್ದು ಗ್ರಾಮಸ್ಥರು ಜೀವ ಭಯದಲ್ಲಿ ಬದುಕುವಂತಾಗಿದೆ. ಬೀದರ್ ಜಿಲ್ಲೆ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಖಾನೆಗಳು ರಾಸಾಯನಿಕ ತ್ಯಾಜ್ಯವನ್ನು ಸಂಸ್ಕರಿಸದೆ ಹಳ್ಳಕ್ಕೆ ಬಿಡ್ತಿರೋದ್ರಿಂದ ಜಲಮಾಲಿನ್ಯ ಆಗ್ತಿದೆ. ಅದೇ ರೀತಿ ಟೈರ್ ಪೈರೋಲಿಸಿಸ್ ಕಾರ್ಖಾನೆಗಳಿಂದ ದಟ್ಟ ಹೊಗೆ ಬರ್ತಿದ್ದು ವಾಯು ಮಾಲಿನ್ಯ ಉಂಟಾಗ್ತಿದೆ. ಮಾಣಿಕ್ ನಗರ, ಗಡವಂತಿ, ಮೊಳಕೇರ ಗ್ರಾಮದ ಸುತ್ತಮುತ್ತಲ ಪರಿಸರ ಕಲುಷಿತಗೊಳ್ತಿದೆ. ಕಾರಂಜ ಜಲಾಶಯಕ್ಕೆ ಸಂಪರ್ಕ ಹೊಂದಿರುವ ಗಡವಂತಿ ಚೆಕ್ ಡ್ಯಾಂನಲ್ಲಿ ರಾಸಾಯನಿಕ ತ್ಯಾಜ್ಯ ಸಂಗ್ರಹ ಆಗ್ತಿದೆ. ಮಳೆ ಬಿದ್ದ ಕೂಡಲೇ ಈ ತ್ಯಾಜ್ಯ ನೀರು ನೇರವಾಗಿ ಕಾರಂಜ ಜಲಾಶಯಕ್ಕೆ ಹರಿಯುತ್ತೆ. ರಾಸಾಯನಿಕ ತ್ಯಾಜ್ಯ ನೀರಿನಿಂದಾಗಿ 400 ಎಕರೆ ವ್ಯಾಪ್ತಿಯ ನೀರು ಕೂಡ ಕಲುಷಿತಗೊಂಡಿದೆ. ಕಾರ್ಖಾನೆಗಳ ಪಕ್ಕದಲ್ಲೇ ಇರುವ ಬಾವಿಯೊಂದರಲ್ಲೂ ರಾಸಾಯನಿಕ ನೀರು ಸಂಗ್ರಹ ಆಗ್ತಿದೆ. ಅಂತರ್ಜಲವು ಕಲುಷಿತ ಆಗ್ತಿದೆ. ಜನರ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರ್ತಿದೆ. ಅನೇಕ ರೈತರಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ಅನೇಕ ರೈತರು ದನ ಕುರಿಗಳು ಸಾಯ್ತಾ ಇದ್ದಾರೆ. ಇವತ್ತು ಮನುಷ್ಯರಿಗೆ ಚರ್ಮ ರೋಗಿ ಬಂದು ಕ್ಯಾನ್ಸರ್, ಕೆಲವೊಂದು ಬಹಳಷ್ಟು ಕ್ಯಾನ್ಸರ್ ರೋಗಗಳಿಂದ, TB ರೋಗದಿಂದ ಸಾಯ್ತಾ ಇದ್ದಾರೆ. ಅಡಿಗೆ ನೋವು ಇರ್ತದೆ. ಗರ್ಭಕೋಶದಲ್ಲಿ ಏನದಂದ್ರೆ ವಿಷಕಾರಿ ಇಂಥ ನೀರು ಕೆಮಿಕಲ್ನಿಂದ ಇವತ್ತು ಏನದಂದ್ರೆ ಫೋರ್ಜನ್ ಆಗಿ ಹೆಣ್ಮಕ್ಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಹುಮ್ನಾಬಾದ್ ಕೈಗಾರಿಕಾ ಕ್ಷೇತ್ರದಲ್ಲಿ ಏನು ಕಂಪ್ನಿಗಳಿವೆ, ಅವು ಒಂದು ವರ್ಷದ ಹಿಂದೆ ಅದಕ್ಕೆ ಕ್ಲೋಸರ್ ಕೊಟ್ಟಿದ್ದಿತ್ತು. ಆವಾಗ ನಾವು ನೀರನ್ನು ನೋಡಿದ್ವಿ, ತಿಳಿ ನೀರಿದ್ದವು. ಜಸ್ಟ್ ಇವಾಗ ಒಂದು 15-20 ದಿವಸ ಆಯಿತು ಅವುಗಳಿಗೆ ಸ್ಟಾರ್ಟಪ್ ಕೊಟ್ಟಿದ್ದಾರೆ. ಸ್ಟಾರ್ಟಪ್ ಕೊಟ್ಟಿದ ನಂತರ ಇವಾಗ ಮಳೆ ಬರೋ ಪೊಸಿಷನ್ ಇದೆ. ಅದರದ್ದು ಇದು ತಗೊಂಡವರು ಈ ನೀರನ್ನು ಬಿಟ್ಟಿದ್ದಾರೆ. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಒಟ್ಟು 24 ಕಾರ್ಖಾನೆಗಳಿವೆ. ಇವುಗಳಲ್ಲಿ ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಪಾಲಿಸದ ಹಿನ್ನೆಲೆಯಲ್ಲಿ 8 ಟೈರ್ ಪೈರೋಲಿಸಿಸ್ ಕಾರ್ಖಾನೆಗಳನ್ನು ಮುಚ್ಚೋದಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 6H, KGN, MB, MK, OR, ಲಿಮ್ರಾ, ನ್ಯೂ ಹಿಮಾಲಯ ಪ್ಲಾಸ್ಟಿಕ್, ಪಯೋನಿಯರ್ ಕಾರ್ಖಾನೆಗಳನ್ನು ಬಂದ್ ಮಾಡುವಂತೆ ಪರಿಸರ ಮತ್ತು ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕಳೆದ ಆಗಸ್ಟ್ನಲ್ಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೂ ಕ್ರಮ ಆಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಹುಮ್ನಾಬಾದ್ ಪಟ್ಟಣ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ದುರ್ವಾಸನೆ ಬರ್ತಿದೆ. ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ. ರಾಸಾಯನಿಕ ಟೈರ್ ಕಾರ್ಖಾನೆಗಳಿಂದ ಜನ ತೊಂದರೆ ಅನುಭವಿಸುತ್ತಿದ್ದಾರೆ. ಕಾರ್ಖಾನೆಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸಿದ್ದಾರೆ ಶಾಸಕರು. ಇವೆಲ್ಲ ಇಲ್ಲಿಗಲ್ ಕೆಲಸಗಳಾಗಬಾರ್ದು. ಇವು ಇಲ್ಲಿಗಲ್ ಫ್ಯಾಕ್ಟ್ರಿಗಳಲ್ಲಿ ನೀರು ಬಿಡೋದಂಥ ವಾಟರ್ ಪೊಲ್ಯೂಟ್ ಮಾಡಬಾರ್ದಾಗಿತ್ತು, ಏರ್ ಪೊಲ್ಯೂಟ್ ಮಾಡಬಾರ್ದಾದ. ಇದರ ಬಗ್ಗೆ ವಿಸ್ತಾರವಾಗಿ ಸರ್ಕಾರ ಗಮನಕ್ಕೂ ತಂದೀನಿ. ಇದಕ್ಕೆ ಕ್ರಮ ಕೈಗೊಳ್ಳಲು ಹೋಯ್ತಂತಂದ್ರೆ ಉಗ್ರ ಹೋರಾಟ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಡ್ತೀವಿ. ರಾಸಾಯನಿಕ ಹಾಗೂ ಟೈರ್ ಪೈರೋಲಿಸಿಸ್ ಕಾರ್ಖಾನೆಗಳಿಂದ ಈ ಪ್ರದೇಶದ ಜನರು ಜಲಮಾಲಿನ್ಯ ಹಾಗೂ ವಾಯು ಮಾಲಿನ್ಯ ಅನುಭವಿಸುತ್ತಿದ್ದಾರೆ. ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳದಿದ್ರೆ ಅನಾರೋಗ್ಯಕ್ಕೆ ಕಾರಣವಾಗಲಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.